A ball is thrown vertically upwards with a velocity of 49 meter per second. Calculate the maximum height to which it rises. The total time taken to return to the surface of the earth. ಹುಡುಗರ, ನೀವು ಇವಾಗ ಪಾಸ್ ಮಾಡಿಕೊಂಡು ಏನು ಗಿವನ್ನು ಆ ರಿಲೇಟೆಡ್ ಚಿತ್ರ ಬಿಡಿಸ್ಬೇಕಾಗುತ್ತೆ. ಆಯಿತಾ? ಪಾಸ್ ಮಾಡಿ. ಮಾಡಿದ್ರಾ? ಹಾಂ, ಏನು ಗಿವನ್ನು ಏನಂತ ಹೇಳಿದ್ರೆ, ಐ ಹ್ಯಾವ್ ಎನ್ ಆಬ್ಜೆಕ್ಟ್. ಅದನ್ನು ನಾವು ಸೀದಾ ಎಸೆದ್ರೆ ಅದು ಮೇಲೆ ಹೋಯಿತು, ಮೇಲೆ ಹೋಗಿ ತಿರ್ಗಿ ವಾಪಸ್ ಬಂತು. ಪ್ರಶ್ನೆ ಏನಂತ ಹೇಳಿದ್ರೆ, ಅಕಸ್ಮಾತಾಗಿ ಇನ್ನು ನಾವು 49 ಮೀಟರ್ ಪರ್ ಸೆಕೆಂಡ್ ವೆಲಾಸಿಟಿಯಲ್ಲಿ ಎಸೆದ್ರೆ ಅಟ್ ಟೈಮ್ t is equal to 0, ಎಷ್ಟೊತ್ತಾಗುತ್ತೆ ಅದಕ್ಕೆ ಹೋಗಿ ಬರೋದಕ್ಕೆ ವಾಪಸ್ಸು? ವಾಟ್ ಇಸ್ ದ ಟೈಮ್ ಟೇಕನ್? ಅದು ಬಿಟ್ಟರೆ ಈ ಹೈಟ್ ಆಫ್ ದ ಜರ್ನಿ ಯಾವ ಹೈಟ್ವರೆಗೂ ಹೋಗುತ್ತೆ ಅದು ಅಂತ ಹೇಳಿ ನಿಮ್ಮ ಪ್ರಶ್ನೆ, ಸರಿನಾ? ಸೊ ದಿಸ್ ಆರ್ ಆಲ್ ದ ಥಿಂಗ್ಸ್ ದಟ್ ವಿ ನೀಡ್ ಟು ಫಿಗರ್ ಔಟ್. ಇದು ಬರೆದ್ರ ನೀವೂ ಕೂಡ? ಸೊ ಇದನ್ನೆಲ್ಲ ಈ ಥರ ಬರೆದು ಮುಂದುವರಿಬೇಕು. ಹಾಂ ಹುಡುಗರ, ಈ ಬಾಲೆಲ್ಲ ಎಸ್ದಾಗ ಫೈನಲ್ ವೆಲಾಸಿಟಿ ಏನು ಬರುತ್ತೆ ಕಂಡು ಮೇಲೆ? ಫೈನಲ್ ವೆಲಾಸಿಟಿ ಬಂದು 0 ಮೀಟರ್ ಪರ್ ಸೆಕೆಂಡ್ ಅಲ್ವಾ? ಟೈಮ್ ಈಸ್ ಈಕ್ವಲ್ ಟು ವಾಟ್? ಈ ಟೈಮ್ ಕೂಡ ಕಂಡುಹಿಡಬೇಕು. ಇಲ್ಲಿ ನಾವು ಸಿನ್ಸ್ ದ ಬಾಲ್ ಈಸ್ ಗೋಯಿಂಗ್ ಅಪ್ವರ್ಡ್ಸ್ ಅಲ್ವಾ, ಹಾಗಾಗಿ ಇದನ್ನು ನಾವು ಅಪ್ ಇಸ್ ಪಾಸಿಟಿವ್ ಅಂತ ಹೇಳಿ ತೊಗೊಳೋಣ, ಪಾಸಿಟಿವ್ ಡೈರೆಕ್ಷನ್ ಅಂತ ಹೇಳಿ ತೊಗೊಳೋಣ. ಆಯಿತಾ? ಸೊ ಅದು ಬಿಟ್ಟರೆ ಇನ್ನೇನಿದೆ? ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ ನೆಗೆಟಿವ್ ಬರುತ್ತೆ ಇಲ್ಲಿ. ಏನಕ್ಕೆ ಅಂತ ಹೇಳಿದ್ರೆ ನಿಮ್ಮ ಗ್ರಾವಿಟೇಷನ್ ಪುಲ್ ಕೆಳಗಿದೆ, ಆಕ್ಸಿಲರೇಷನ್ ಕೂಡ ಕೆಳಗಿರುತ್ತೆ. ನೆಟ್ ಫೋರ್ಸ್ ಕೆಳಗಿದೆಯಲ್ಲ, ಹಾಗಾಗಿ ಆಕ್ಸಿಲರೇಷನ್ ಕೂಡ ಕೆಳಗಿದೆ. ಸೊ ದಿಸ್ ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು -9.8 ಮೀಟರ್ ಪರ್ ಸೆಕೆಂಡ್. -9.8 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಹೆಂಗೆ ತೊಗೊತಾ ಇದ್ದೀವಿ? ಏನಕ್ಕೆ ಅಂತ ಹೇಳಿದ್ರೆ 49 ಇದೆಯಲ್ಲ, ದಟ್ ಕ್ಯಾನ್ ಡಿವೈಡ್ 9.8 ಆರ್ 9.8 ಕ್ಯಾನ್ ಡಿವೈಡ್ 49, ಸರಿನಾ? ಹಾಗಾಗಿ ಇದನ್ನು 9.8 ಅಂತ ತೊಗೊತಾ ಇದ್ದೀವಿ. ಇವಾಗ ನೀವು ಪಾಸ್ ಮಾಡಿಕೊಂಡು ಈ ಮ್ಯಾಕ್ಸಿಮಮ್ ಹೈಟು ಮತ್ತು ಟೋಟಲ್ ಟೈಮ್ನ ಕ್ಯಾಲ್ಕುಲೇಟ್ ಮಾಡಿ. ಮಾಡಿದ್ರಾ? ವರ್ಕಿಂಗ್ ಏನು ಉಪಯೋಗಿಸ್ಬೇಕು ಇಲ್ಲಿ ನಾವು? ಈಕ್ವೇಷನ್ಸ್ ಆಫ್ ಮೋಷನ್ಸ್ ಅಲ್ವಾ? ಮೊದಲೇ ಈಕ್ವೇಷನ್ ಆಫ್ ಮೋಷನ್ ಬಂದು v is equal to u plus at. ಸೊ ಇದರಿಂದ ಶುರು ಮಾಡೋಣ. ನೋಡಿ ಏನೇನು ಕೊಟ್ಟಿದ್ದಾರೆ, ಇದರಲ್ಲಿಂದ ಏನು ಸಿಗುತ್ತೆ ಅಂತ ಹೇಳಿ. ವಿ ಗೊತ್ತಿದೆ, ಯು ಗೊತ್ತಿದೆ, ಎ ಗೊತ್ತಿದೆ, ಟೈಮ್ ಕಂಡುಹಿಡಬೇಕು. ಸೊ ಬೇಸಿಕಲಿ ಈ ಎರಡನೇ ಪ್ರಶ್ನೆ ನಾವು ಉತ್ತರ ಕೊಡ್ಬೋದು ಇದರಿಂದ. ಸೊ t is equal to ಅಲ್ಲ, 0 is equal to u is 49 minus 9.8 into t. ಇದು ಸ್ವಲ್ಪ ರೀಅರೇಂಜ್ ಮಾಡ್ತು ಅಂತ ಹೇಳಿದ್ರೆ 49 by 9.8 ಮತ್ತು ಮುಂದೆ ಯು ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ವಿತ್ 10. ಏನಕ್ಕೆ ಅಂತ ಹೇಳಿದ್ರೆ ಡೆಸಿಮಲ್ಸ್ ತೆಗೆದ್ರೆ ಸುಲಭ ಆಗುತ್ತೆ ಕೆಲಸ. 98. ಹಾಂ, 49 10s are 49 2s are. So basically 5 seconds. Time for going up is 5 seconds. ಸರಿನಾ? ಮತ್ತು ಈ ಮೊದಲೇ ಭಾಗದಲ್ಲಿ ದ ಟೋಟಲ್ ಟೈಮ್ ಟೇಕನ್ ಟು ರಿಟರ್ನ್ ಆಯಿತು. ಮ್ಯಾಕ್ಸಿಮಮ್ ಹೈಟ್ ಕಂಡುಹಿಡಬೇಕು ಅಂತ ಹೇಳಿದ್ರೆ s is equal to ut plus half at square ಉಪಯೋಗಿಸಿದ್ರಾ? ಅಫ್ಕೋರ್ಸ್ ನೀವು ಮತ್ತೊಂದು ರೀತಿಯಲ್ಲೂ ಕೂಡ ಮಾಡ್ಬೋದು, ಇದೇ ರೀತಿಯಲ್ಲಿ ಮಾಡಬೇಕು ಅಂತೇನಿಲ್ಲ, ಉತ್ತರ ಇದೇ ಬರಬೇಕಷ್ಟೆ. ಸರಿ ನೋಡಿದ್ರ? ಸೊ ಯು ಬಂದು 49, ಟೈಮ್ ಬಂದು 5 seconds. ಹಾಫ್ ಇಂಟು -9.8 ಇಫ್ ನಾಟ್ 98/10 ಇಂಟು 5 ಇಂಟು 5 ಅಲ್ವಾ? ಇಲ್ಲಿ ಏನೇನು ಕಟ್ ಆಗುತ್ತೆ ಅದನ್ನು ಕಟ್ ಮಾಡಬೇಕಾಗುತ್ತೆ ನಾವು. 5 1s are 5, 2s are 2 1s are 2, -49 ಸರ್. ಸ್ವಲ್ಪ ಚೆನ್ನಾಗಿ ಬರೀತೀನಿ. ಹಾಂ ಅಲ್ವಾ? ಸೊ s is equal to 49 into 5 minus 49 into 5/2. ಸೊ ಹೇಗೆ ಕಾಣ್ತಾ ಇದೆ ಇದು? a minus a/2 ಅಂತ ಹೇಳಿದ್ರೆ 49/2 into 5/2 is your subtraction. ಏನಕ್ಕೆ ಅಂತ ಹೇಳಿದ್ರೆ 49 into 5 minus 49 into 5/2 ಅಂತ ಹೇಳಿದ್ರೆ a minus a/2 ಫಾರ್ಮಲ್ಲಿ ಇದೆ.
ಎ ಮೈನಸ್ ಎ ಬೈ ಟು ಏನು ಬರುತ್ತೆ ಹುಡುಗರ ಎಲ್ ಸಿ ಎಮ್ 2 ತೊಗೊಳ್ಳಿ. ಸೊ 2a/2 ಬರುತ್ತೆ. ಸೊ 2a/2 ಮೈನಸ್ a/2 ಇಸ್ a/2. ಸೊ ಈ ರೀತಿ ನೀವು ಬೇಗ ಕ್ಯಾಲ್ಕುಲೇಟ್ ಮಾಡ್ಬೋದು. ಹಾಂ, 49 × 5 ಇಸ್ 245 ಅಲ್ವಾ. 245/2 ಇಸ್ 1225 2.5 ಮೀಟರ್ಸ್. ಸೊ ಇದು ನಿಮ್ಮ ಹೈಟ್ ಅಷ್ಟೇ. h is equal to that. ಸೊ ಕೊನೆಯದಾಗಿ ಉತ್ತರ ದ ಮ್ಯಾಕ್ಸಿಮಮ್ ಹೈಟ್ reached is equal to 12 meters. Time of journey is equal to 10 seconds. ಆಯ್ತಾ ಹುಡುಗರ? ಮೇಲೆ ಹೋಗಿ ಕೆಳಗೆ ಬರಬೇಕು. ಮೇಲೆ ಹೋಗೋದು 5 ಸೆಕೆಂಡು ಅಂತ ಹೇಳಿದ್ರೆ ಕೆಳಗೆ ಬರೋದು ಕೂಡ 5 ಸೆಕೆಂಡೇ. ಸರಿನಾ? ಸೊ ಇದೆ ನಿಮ್ಮ ಉತ್ತರ. ಪಾಸ್ ಮಾಡ್ಕೊಂಡು ನೋಡ್ಕೊಳ್ಳಿ. ನೋಡಿ, ಚಿತ್ರ ಬರೀತು ಅಂತ ಹೇಳಿದ್ರೆ ನಿಮ್ಮ ಉತ್ತರ ಎಲ್ಲ ಹಾಗಾಗೇ ಬರುತ್ತೆ. ಈ 10 ಸೆಕೆಂಡ್ ಏನಕ್ಕೇನು ಗೊತ್ತಾಯ್ತಾನೆ? ನಾನು ಹೇಳಿದ್ನೋ ಇಲ್ಲೋ ಸರಿಯಾಗೆ ಮತ್ತೊಂದು ಹೇಳ್ಬಿಡ್ತೀನಿ ಹುಡುಗರ. ಇವಾಗ ಒಂದು ಆಬ್ಜೆಕ್ಟು ಇಲ್ಲಿಂದ ಮೇಲೆ ಹೋಗುತ್ತೆ ಅಂತ ತಿಳ್ಕೊಳ್ಳಿ. 5 ಸೆಕೆಂಡ್ ತೊಗೊಂತು ಅಂತ ಹೇಳಿದ್ರೆ ಮೇಲೆ ಹೋಗೋಕ್ಕೆ. ತಿರ್ಗಾ ಇಲ್ಲಿಂದ ಕೆಳಗೆ ಬರೋದಕ್ಕೆ 5 ಸೆಕೆಂಡ್ ತೊಗೊಳುತ್ತೆ. ಬಿಕಾಸ್ ಇಟ್ಸ್ ಆ್ಯಕ್ಟಿಂಗ್ ಓನ್ಲಿ ಅಂಡರ್ ದ ಇನ್ಫ್ಲುಯೆನ್ಸ್ ಆಫ್ ಗ್ರಾವಿಟಿ. ಆಯಿತಾ? ಬೇರೆ ಏನೇನೋ ಫ್ಯಾಕ್ಟರ್ಸ್ ಇದ್ದಿತ್ತು ಅಂತ ಹೇಳಿದ್ರೆ ಈ 5 ಸೆಕೆಂಡ್ 5 ಸೆಕೆಂಡ್ ಮ್ಯಾಚ್ ಆಗಬೇಕು ಅಂತ ಏನು ಲೆಕ್ಕ ಇಲ್ಲ. ಆಯಿತಾ? ಇದಕ್ಕೆ ಟೈಮ್ ಆಫ್ ಜರ್ನಿ ಅಂತ ಹೇಳಿ ಕರಿತೀವಿ. ಟೈಮ್ ಆಫ್ ದ ಜರ್ನಿ ಆಫ್ ದ ಆಬ್ಜೆಕ್ಟ್. ಬಾಲ್ ಆಗಿರ್ಬೋದು, ಏನು ಬೇಕಾಗಿರ್ಬೋದು. ಸರಿನಾ? 5 ಸೆಕೆಂಡ್ ಮೇಲೆ ಹೋಗುತ್ತೆ, ಇನ್ನು 5 ಸೆಕೆಂಡಲ್ಲಿ ಅದೇ ಸ್ಪಾಟಿಗೆ 5 ಸೆಕೆಂಡಲ್ಲಿ ಬರುತ್ತೆ. ಆಯಿತಾ ಹುಡುಗರ?